ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನನ್ನ ಮನಸ್ಸಿನ ಮಹದೇವರಾಗಿರ್ತಕ್ಕಂತಹ ಕಟೀಲು ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಸಹಿತ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾ ಹೇಳುವಂತಹ ವಿಷಯ ಏನಂತಂದ್ರೆ, ಸದ್ದಿಲ್ಲದ ಸುದ್ದಿ ಮಾಡಿ ಸಿಹಿ ಹಂಚಿದವರು ಯಾರು? ಫೆಬ್ರವರಿ ತಿಂಗಳಲ್ಲಿ ಆಗುವಂತಹ ಮೇಷ ರಾಶಿಯವರಿಗೆ ಒಂದಿಷ್ಟು ಲಾಭಗಳನ್ನ ನೋಡ್ಕೊಂಡು ಬರೋಣ. ಒಳ್ಳೆಯ ಖುಷಿ ವಿಚಾರ ಯಾರಿಗೆ? ಮೇಷ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಒಂದಿಷ್ಟು ಲಾಭಗಳನ್ನ ಅತ್ಯಂತ ಖುಷಿಯಿಂದ ಜೀವನವನ್ನ ಮಾಡ್ತಕ್ಕಂಥವರು ಯಾರು? ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಒಂದಿಷ್ಟು ಮಾಸಿಕ ಭವಿಷ್ಯ ಏನನ್ನ ಹೇಳ್ತದ, ಏನಿದೆ ಸಿಹಿ ಸುದ್ದಿ ಏನದ ಅನ್ನುವಂಥ ಮಾತನ್ನ ನಾನು ನಿಮಗೆ ಇವತ್ತಿನ ದಿವಸ ಈ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಹಿಂಗೇ ಇರಲಿ. ಏನು ಗುರುಗಳು ಹೀಗೆ ಹೇಳಿದ್ರಲ್ಲ, ಖುಷಿ ಅದ. ಯಾಕಂದರೆ ಸದ್ದಿಲ್ಲದೆಯ ಸುದ್ದಿ ಮಾಡಿ ಸಿಹಿ ಹಂಚಿದವರು ಯಾರು ಅಂತ ಕೇಳಿದ್ರೆ ಅದು ಮೇಷರಾಶಿಯವರಾಗಿರ್ತಕ್ಕಂಥ. ಏನದ ಫೆಬ್ರವರಿ ತಿಂಗಳಲ್ಲಿ ಅಂತಂದರೆ ಈ ರಾಶಿಯವರಿಗೆ ಏನಾಗ್ತದ ಖುಷಿ ವಿಚಾರ ಅಂತಂದರೆ, ನಿಮ್ಮ ರಾಶಾಧಿಪತಿ ಆಗಿರತಕ್ಕಂತಹ ಮಂಗಳ ಗ್ರಹ ಅಂದರೆ ದಶಮ ಸ್ಥಾನದಲ್ಲೇ ಸ್ಥಿತನಾಗಿರ್ತಕ್ಕಂಥವನು. ಮತ್ತು ದಶಮ ಅಂತಂದರೆ ಒಂದೇ ರೀತಿ ಜಯನೇ, ಒಂದು ರೀತಿ ಒಳ್ಳೆಯ ಪ್ರಯತ್ನಕ್ಕೆ ಒಳ್ಳೆಯ ಅನುಭವಗಳನ್ನು ಸಿದ್ಧಪಡಿಸ್ಕೊಳ್ತಾರೆ. ನೀವೇನು ಪ್ರಯತ್ನ ಮಾಡ್ತೀರಾ ಅದಕ್ಕೆ ಜಯ ಖಂಡಿತವಾಗಿ ಸಿಕ್ಕೇ ಸಿಗ್ತದ. ಒಳ್ಳೆಯ ಅಭಿವೃದ್ಧಿಯುತ ಜೀವನವನ್ನು ಕಾಣ್ತೀರಾ. ಒಂದು ರೀತಿ ಸಿಹಿ ಸುದ್ದಿನೇ ನಿಮಗೆ. ಮತ್ತು ನಿಮ್ಮ ಅಂದರೆ ನಿಮ್ಮ ಕರ್ಮಸ್ಥಾನದಲ್ಲಿ ನಿಮ್ಮ ರಾಶಾಧಿಪತಿ ಆಗಿರತಕ್ಕಂತಹ ಮಂಗಳ ಗ್ರಹ ಸ್ಥಿತನಾಗಿರ್ತಕ್ಕಂಥದ್ದು. ಬಹುಶಃ 23ನೇ ತಾರೀಕಿನವರೆಗೂ ದಶಮ ಭಾವದಲ್ಲಿ ಸ್ಥಿತನಾಗಿರ್ತಕ್ಕಂಥವನು. ಅಂದರೆ ಏನಾಗ್ತದ, ದಶಮ ಸ್ಥಾನ ಅದು ಉಚ್ಚ ಸ್ಥಾನದಲ್ಲಿ ಸ್ಥಿತನಾಗಿರೋದರಿಂದ ಮಂಗಳ ಗ್ರಹ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು. ಒಳ್ಳೆ ಅಂದರೆ ಶುಭ ಫಲಗಳನ್ನು, ಕಾರ್ಯಗಳಾಗಲಿ ಕೆಲಸಗಳಾಗಲಿ ಅಭಿವೃದ್ಧಿತ ಜೀವನಕ್ಕೆ ಒಳ್ಳೆಯ ಅನುಕೂಲತೆಗಳನ್ನು ಕಾಣುವಂಥವ್ರು ಯಾರಂದರೆ ಮೇಷರಾಶಿಯವರಾಗಿರ್ತಕ್ಕಂಥದ್ದು. ದಶಮದಲ್ಲಿ ಮಂಗಳನು ದಿಗ್ಬಲನಾಗ್ತಾನೆ. ಹಾಗಾಗಿ ಏನೇ ಕೆಲಸಕ್ಕೆ ಯಾಕ್ತಿದ್ರು ಸಕ್ಸಸ್ಸನ್ನು ಕಾಣುವಂಥದ್ದಾಗಿರ್ತಕ್ಕಂಥದ್ದು. ಹಣಕಾಸಿಗೆ ಸಂಬಂಧಿಸಿದಂತಹ ಏನೇ ವ್ಯವಹಾರಗಳಿದ್ರೂ ಸಹಿತ ಏನಾದರೂ ಅಂದ್ಕೊಂಡಿದ್ರ ಅದು ಬೇಗ ಆಗ್ತದೆ. ಸ್ವಲ್ಪ ಹಣಕಾಸಿನ ವಿಚಾರದೊಳಗೆ ಏನೋ ಒಂದು ಕೈ ಹಾಕಿರ್ತಾರ, ನಿಂತಿರ್ತದ, ಪುನಃ ಮತ್ತೆ ಪ್ರಾರಂಭ ಆಗುವಂಥದ್ದು ಈ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಒಂದಿಷ್ಟು ಲಾಭಗಳನ್ನು ಸಿದ್ಧಪಡಿಸ್ಕೊಳ್ಳೆ. ವಾಕ್ಸ್ಥಾನಾಧಿಪತಿ ಶುಭ ಲಾಭಗಳಾಗ್ತಕ್ಕಂಥದ್ದು, ನಿಮಗೆ ಜಯ ಹಾಕುವಂಥದ್ದಾಗಿರ್ತಕ್ಕಂಥದ್ದು. ಹಣಕಾಸಿನ ವ್ಯವಸ್ಥೆ ತಗೊಂಡ್ರೆ ಹಣಕಾಸಿನ ಸಂಬಂಧಿತಪಟ್ಟಂತಹ ವ್ಯವಹಾರಗಳ ಏನೇ ಇರಲಿ ಡೌಟೇ ಬೇಡ, ಒಳ್ಳೆಯ ಖುಷಿ ಸಿಹಿ ಸುದ್ದಿಯನ್ನು ಅನುಭವಿಸ್ತೀರಾ, ಖುಷಿ ಪಡ್ತೀರಾ ಅನ್ನುವಂಥದ್ದು. ಮತ್ತು 6ನೇ ಮನೆಯ ಅಧಿಪತಿಯು ಕೂಡ ಲಾಭ ಸ್ಥಾನದಲ್ಲೇ ಕೂತ್ಕೊಂಡಾನೆ. ಲಾಟ್ರಿ ನಿಮಗೆ 6ನೇ ಸ್ಥಾನಾಧಿಪತಿ ಲಾಭದಲ್ಲೇ ಕೂತ್ಕೊಂಡಾನೆ. ಕೂತ್ಕೊಂಡ್ರೆ ಏನೆಲ್ಲ ಲಾಭ ಅಂದರೆ, ಬ್ಯಾಂಕಿಗೆ ಏನಾದರೂ ಬ್ಯಾಂಕಿಗೆ ಲೋನಿಗೆ ಅಪ್ಲೈ ಮಾಡಿರ್ತೀರ. ಸುಮಾರು ದಿನ ಅಡ್ಡಾಡಿ ತುಂಬ ಸುಸ್ತಾಗಿರ್ತದ. ಈ ಫೆಬ್ರವರಿ ತಿಂಗಳಲ್ಲಿ ಬ್ಯಾಂಕಿಗೆ ಸಂಬಂಧಿಸಿದಂತಹ ಏನಾದರೂ ಲೋನ್ಗಳು, ಅಪ್ಲಿಕೇಶನ್, ದುಡ್ಡಿನ ಹಣಕಾಸಿನ ಏನಾರಿದ್ರೆ ಸಕ್ಸಸ್ಸನ್ನು ಕಾಣ್ತೀರ. ಲೋನ್ ಸಿಗುವಂಥದ್ದಾಗ್ತದೆ. ನೀವೇನು ಆಸೆ ಪಟ್ಟಿರ್ತಕ್ಕಂಥ ಎಷ್ಟು ಲೋನನ್ನು ಬೇಕಾಗಿರ್ತದೆ ಅಷ್ಟೇ ಲೋನ್ ಸಿಗುವಂಥದ್ದಾಗಿರ್ತಕ್ಕಂಥದ್ದು. ಹಾಗಾಗಿ ಈ 3 ಭಾವಾಧಿಪತಿ ಆಗಿರ್ತಕ್ಕಂಥ ಲಾಭದಲ್ಲೇ ಕೂತ್ಕೊಂಡಿದ್ದಾನೆ. ಮತ್ತು ಬ್ಯಾಂಕ್ ಲೋನ್ಗಳಿಗೆ ಅಪ್ಲಿಕೇಶನ್ ಆಗ್ತವ್ರಿಗಂತೂ ಸಹಿತ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಸಿಗ್ತದ. ಏನು ಅಪೇಕ್ಷೆ ಪಡ್ತೀರ ದುಡ್ಡು ಅದೇ ಸಿಗುವಂಥದ್ದಾಗ್ತದ. ಶುಭ ಫಲಗಳನ್ನು ಕಾಣ್ತೀರ. ಯಾಕಂದರೆ ಬ್ಯಾಂಕಿನ ವ್ಯವಹಾರದಲ್ಲಾಗಲಿ ಸುತ್ತಮುತ್ತಲಿನ ಏನು ವ್ಯವಹಾರಗಳ ಹಣಕಾಸು ನಿಂತು ಹೋಗಿದ್ರ ಪುನಃ ಏನಾಗ್ತದೆ ಪೆಂಡಿಂಗ್ ಇದ್ದದ್ದು ಸಹಿತ ಲೋಡಿಂಗ್ ಆಗ್ತದೆ. ನಿಮಗೆ ಹಣ ಬರುವಂಥದ್ದು ಆಗುವಂಥದ್ದು
ಯಾವಾಗ ಫೆಬ್ರವರಿ ತಿಂಗಳಲ್ಲಿ. ಮತ್ತೆ ಅಂದರೆ ಮೂರನೇ ಭಾವಾಧಿಪತಿ ಲಾಭಸ್ಥಾನದಲ್ಲೇ ಕುತ್ಕೊಂಡಿರೋದ್ರಿಂದ ನಿಮಗೆ ಸಂಬಂಧದಲ್ಲಿ ಒಳ್ಳೆಯ ಸಿಹಿ ಸುದ್ದಿ ಬರ್ತದ. ಗೆಳೆಯರ ನಡುವೆ ಜಗಳ, ಸ್ವಲ್ಪ ತಿಕ್ಕಾಟಗಳಿದ್ದಾಗ ಒಂದೊಳ್ಳೆಯ ನೆಮ್ಮದಿ ಸಿಗ್ತದೆ, ಅವರಿಂದ ಲಾಭಗಳಾಗ್ತವೆ, ಒಂದು ಖುಷಿ ವಿಚಾರ ಸಿಗ್ತದ. ಮತ್ತೆ ಮಂಗಳ ನಿಮಗೆ ಗೊತ್ತಿರ್ತಕ್ಕಂಥ ಭೂಮಿಯ ಅಧಿಪತಿ ಭೂಮಿಯ ಪುತ್ರನಾಗಿರ್ತಕ್ಕಂಥದ್ದು, ಭೂಮಿಗೆ ಕಾರಕನಾಗಿರ್ತಕ್ಕಂಥವನು. ಮತ್ತೆ ದಶಮ ಸ್ಥಾನದಲ್ಲಿ ದಿಗ್ಬಲನಾಗಿರುವುದರಿಂದ ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕಚೇರಿ ಲಾಭಗಳಲ್ಲಿ ಸಿದ್ಧಿಪಡಿಸ್ಕೊಳ್ತಾರೆ. ಇವತ್ತೇನೋ ಒಂದು ಮನೆ ಕೋರ್ಟಲ್ಲಿದೆ, ಜಮೀನು ಹೊಲ ಗದ್ದೆ ಕೋರ್ಟಲ್ಲಿದೆ, ಲಾಭಗಳ ನಿಂಪರ ಆಗ್ತದೆ. ಫೆಬ್ರವರಿ ತಿಂಗಳಲ್ಲಿ ನಿಂಪರ ಆಗುವಂಥದ್ದು ಮೇಷರಾಶಿಯವರಾಗಿರ್ತಕ್ಕಂಥದ್ದು. ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಪಂಚಮಾಧಿಪತಿ ರವಿಗ್ರಹ ನಿಮಗೆ 13ನೇ ತಾರೀಕಿನವರೆಗೂ ದಶಮದಲ್ಲೇ ಇರ್ತಾನೆ. ಅದಾದಮೇಲೆ ಲಾಭಸ್ಥಾನಕ್ಕೆ ಹೋಗ್ತಾನೆ, ಖುಷಿ ವಿಚಾರ ಅದು ಒಂದು. ಮತ್ತು ಎರಡು ಭಾವಗಳಲ್ಲಿ ಶುಭ ಫಲಗಳನ್ನು ಕೊಡುವುದರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಂಕಗಳನ್ನು ಪಡಿತೀರಾ. ಒಳ್ಳೆಯ ಪರೀಕ್ಷೆಗಳನ್ನೇನಾದರೂ ಒಳ್ಳೆ IAS ಆಗಲಿ IPS ಆಗಲಿ ಎಂಥ ಒಳ್ಳೆಯ ಅಭಿವೃದ್ಧಿಯ ಒಂದು ನಿಮ್ಮ ಹೆಜ್ಜೆಯನ್ನು ಮುಂದೆ ಕಡೆ ಇಡುವಂತಹ ಒಂದು ಸ್ಥಾನ ಬದಲಾವಣೆಗಳಾಗುವಂಥದ್ದು ಈ ಫೆಬ್ರವರಿ ತಿಂಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಮತ್ತು ಐದನೇ ಭಾವ ಅಂತಂದರೆ ವಿದ್ಯಾರ್ಥಿಗಳಿಗೆ ತೆಗೆದುಕೊಳ್ಳೋದಾದರೆ ನೀವೇನಾದರೂ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಓದಿಸಿ ಮಕ್ಕಳನ್ನು ಜೋಪಾನವಾಗಿ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ಎಲ್ರಿಗೂ ಸಹಿತ ಸಂಸ್ಕಾರ ಇರ್ತದೆ. ಒಳ್ಳೆಯ ಸಂಸ್ಕಾರ ಮಕ್ಕಳನ್ನು ಶ್ರೀಮಂತರು ಮಾಡೋಕ್ಕಿಂತ ಶ್ರೀಮಂತರು ಹೆಂಗೆ ಮಾಡೋದನ್ನು ಕಲಿಸ್ಬೇಡಿ. ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕಲಿಬೇಕು, ಹೆಂಗೆ ಸಂಸ್ಕಾರ ನೀಡಬೇಕು ಅನ್ನೋದು ಕಲಿಸಿದ್ರೆ ಸಾಕು. ದುಡ್ಡು ತಾನಾಗೆ ಬರ್ತದೆ, ಸಂಸ್ಕಾರ ತಾನಾಗೆ ಬರಲ್ಲ, ಕಲಿಸ್ಬೇಕು. ಇದಿಂಗೆ ಅದಿಂಗೆ ಸಂಸ್ಕಾರ ಅನ್ನೋದು ಕಲಿತಾಗ ಗೊತ್ತಾಗುವಂಥದ್ದು. ಒಳ್ಳೆಯ ಭಾವದಲ್ಲಿ ವಿದ್ಯಾರ್ಥಿಗಳು ಒಂದಿಷ್ಟು ಲಾಭಗಳೇ, ಮನೆ ತಗೊಳ್ತಾ ಇದ್ದೀನಿ ಗುರುಗಳೇ, ಸೈಟ್ ಖರೀದಿ ಮಾಡ್ತಾ ಇದ್ದೀನಿ, ಎಲ್ಲ ಕುಂಠಿತ ಆಗ್ತದೆ. ಈ ಫೆಬ್ರವರಿ ತಿಂಗಳಲ್ಲಿ ನೀವೇನು ಸೈಟ್ ತಗೊತೀರಾ, ಮನೆ ತಗೊತೀರಾ, ಆಸ್ತಿ ಪತ್ರದ ಕಾಗದ ಪತ್ರಗಳಾಗಲಿ ಎಲ್ಲ ವ್ಯವಹಾರದಲ್ಲಿ ಜಯನೇ, ಒಂದಿಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. 6ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ಗ್ರಹ ಸಹಿತ ಲಾಭಸ್ಥಾನದಲ್ಲೇ ಕೂತ್ಕೊಂಡಿದ್ದಾನೆ. ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಆಗ್ತದ, ಕ್ಷೇತ್ರದಲ್ಲಿ ಸಹಿತ ಅಭಿವೃದ್ಧಿ ಆಗ್ತದ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತದ. ಮತ್ತು ಉದ್ಯೋಗದಲ್ಲಿ ಯಾರ ಪ್ರಮೋಷನ್ ಹುಡುಕ್ತಾ ಇದ್ರೆ, ನಾನು ಎಲ್ಲೋ ಖಾಸಗಿ ಕೆಲಸ ಮಾಡ್ತಾ ಇದ್ದೀನಿ ಗುರುಗಳೇ, ನನಗೆ ಗೋರ್ಮೆಂಟ್ ಆಗ್ತಾನೆ ಇಲ್ಲ, ಗೋರ್ಮೆಂಟ್ ಆಗುವಂಥದ್ದು ನಿಮಗೆ ಒಳ್ಳೆಯ ಆಪರ್ಚುನಿಟಿ ಬರ್ತಕ್ಕಂಥದ್ದು, ಒಳ್ಳೆಯ ಲಾಭಸ್ಥಾನದ ಅಧಿಪತಿ ಬುಧ ನಿಮಗೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಶ್ರಮ ಪರಿಪೂರ್ಣವಾಗಿದ್ದರೆ ಸಿಗ್ತದ. ಆದರೆ ನಿಮಗೆ ಮೇಲಧಿಕಾರಿಗಳು ಕರೆದು ಸಹಿತ ಸನ್ಮಾನ ಮಾಡುವಂತಹ ಯೋಗ ಅದು ಫೆಬ್ರವರಿ ತಿಂಗಳಲ್ಲಿ ಆಗುವಂಥದ್ದಾಗಿರ್ತಕ್ಕಂಥದ್ದು. ಈ ತಿಂಗಳಲ್ಲಿ ಸ್ವಲ್ಪ ಫೆಬ್ರವರಿ ತಿಂಗಳಲ್ಲಿ ಒಂದಿಷ್ಟು ಪ್ರಯಾಣಗಳು ಜಾಸ್ತಿ ಆಗ್ತವೆ. ಯಾಕಂದರೆ ಸಪ್ತಮಾಧಿಪತಿ ಜೊತೆಗೆ ರಾಹು ಇದ್ದಾನೆ. ಹಾಗಾಗಿ ಒಂದಿಷ್ಟು ಪ್ರಯಾಣ ಆಗ್ತದ, ನೆಮ್ಮದಿಯುತವಾಗಿ ಜೀವನವನ್ನು ಸಾಕ್ತದ. ಮತ್ತು ನಿಮ್ಮ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಗುರುಗ್ರಹ ಅವನು 3ಯ ಭಾವದಲ್ಲೇ ಸ್ಥಿತನಾಗಿರ್ತಕ್ಕಂಥದ್ದು. ಮತ್ತು ತನ್ನ ಮನೆಯಾದಂತಹ ಧನುಸ್ಸು ರಾಶಿಯಲ್ಲಿ ನೋಡ್ತಾ ಇದ್ದಾನೆ. ಆದರೆ ಗುರುವಿನ ಅನುಗ್ರಹ ಇಲ್ಲ ಅಂತಂದ್ರು ತನ್ನ ಮನೆಯಿಂದ ಅಂದರೆ ಏನದು 9ನೇ ಮನೆಯನ್ನು ನೋಡ್ತಕ್ಕಂಥದ್ದು. ಇದರಿಂದ ಒಂದು 50% ನಿಮಗೆ ಶುಭ. ಯಾರಿಂದ? ಗುರುಗ್ರಹದಿಂದ. ಗುರುವಿನ ಅನುಗ್ರಹ ಸಿಗ್ತದ. ದೇವರಿಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ತೀರ್ಥ ಪ್ರಸಾದವನ್ನು ಮಾಡಬೇಕು. ಎಲ್ಲ ಸಹಿತ ಮನಸ್ಸು ದೇಹ ಎಲ್ಲ ಸಹಿತ ಶುದ್ಧ ಪರಿಪೂರ್ಣವಾಗಿ ಫೆಬ್ರವರಿ ತಿಂಗಳ ಒಂದಿಷ್ಟು ಮನಸ್ಸು ಭಕ್ತಿ ಭಾವದಲ್ಲಿ ಹೋಗುವಂಥದ್ದು ಯೋಗ ಅದು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಾಗಿರ್ತಕ್ಕಂಥದ್ದು. 3ನೇ ಮನೆಯಲ್ಲಿರುವಂತಹ ಗುರುಗ್ರಹ ಅಶುಭ ಫಲ ನೀಡೋದಿಲ್ಲ, ಆದರೆ ತಟಸ್ಥನಾಗಿರ್ತಾನೆ. ಆದರೆ 6ನೇ ಮನೆಯಲ್ಲಿರ್ತಕ್ಕಂಥ ಸ್ವಲ್ಪ ಹಣಕಾಸಿನ ಸಮಸ್ಯೆ, 6ನೇ ಮನೆಯಲ್ಲಿ ಇದ್ರೂ ಸಹಿತ ಸ್ವಲ್ಪ ಹಣಕಾಸಿನಲ್ಲಿ ಬಂದರೂ ಸಹಿತ, ಆದರೆ 3ನೇ ಮನೆಯಲ್ಲಿ ತಟಸ್ಥನಾಗಿದ್ದಾನೆ ಗುರು. ಆದರೆ ನಿಮ್ಗೆ ಒಳ್ಳೆಯ ಹಣಕಾಸು ಬರ್ತದ. ಅಂದರೆ ಪೂಜೆ ಪುನಸ್ಕಾರದಲ್ಲಿ ಒಳ್ಳೆಯ ಏನು ಹೇಳ್ತಾರೆ, ಅವರವರ ಭಕ್ತಿಗೆ ಅವರವರ ಮುಕ್ತಿ ಅಂತ ಹೇಳ್ತಾರೆ. ಭಾವನೆಗೊಳಗೊಂದು ಭಗವಂತ ಅಂದರೆ ಒಂದು ಒಳ್ಳೆಯ ಭಾವ, ತೃತೀಯದಲ್ಲಿ ಇರ್ತಕ್ಕಂಥದ್ದು ಭಾವದಲ್ಲಿ ಒಳ್ಳೆಯ ಮನಸ್ಸು ಬರ್ತದ. ದಶಮಾಧಿಪತಿ
ದಶಮ ಸ್ಥಾನ ಪ್ರಬಲನಾಗಿರ್ತಕ್ಕಂಥದ್ದು. ಯಾಕಂದರೆ ದಶಮಾಧಿಪತಿ ಶನಿ ನಿಮಗೆ ಅವನ 12ನೇ ಮನೆ ಇರತಕ್ಕಂಥದ್ದು. ಮತ್ತು ದಶಮದಲ್ಲಿರ್ತಕ್ಕಂಥ ಮಂಗಳ ಗ್ರಹ ನಿಮ್ಮ ರಾಶಾಧಿಪತಿ ಆದರೂ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ಕೆಲಸ ಕಾರ್ಯಗಳು ಸ್ವಲ್ಪ ಅಭಿವೃದ್ಧಿ ಆಗ್ತವೆ, ಒಂದಿಷ್ಟು ನೆಮ್ಮದಿಯನ್ನು ಕಾಣ್ತೀರಾ, ಒಂದಿಷ್ಟು ಖುಷಿ ವಿಚಾರಗಳನ್ನು ಕಾಣ್ತೀರಾ. ಆದರೆ ನಿಮಗೆ ನಾನು ಹೇಳುವಂತಹ ವಿಷಯ ಏನಂತಂದರೆ, ಇವತ್ತು ಖುಷಿ ವಿಚಾರ ಯಾಕೆ ಹೇಳೋದಂದರೆ, ಮೇಷರಾಶಿಯವರಿಗೆ ಕೆಲಸ ಕಾರ್ಯಗಳಾಗಲಿ, ವಿದ್ಯಾಕ್ಷೇತ್ರದಲ್ಲಾಗಲಿ, ಒಂದಿಷ್ಟು ಹೊರಗಡೆ ಗೆಳೆಯರಿಂದಾಗಲಿ, ಸಂಬಂಧಿಕರುಗಳಾಗಲಿ, ಇವೆಲ್ಲವೂ ಸಹಿತ ಬಂದು ನಿಮಗೆ ಖುಷಿ ವಿಚಾರವನ್ನು ಕೊಡ್ತಕ್ಕಂಥ ನೆಮ್ಮದಿಯುತ ಜೀವನವನ್ನು ಮಾಡ್ತಕ್ಕಂಥ, ಇನ್ನೇನು ಮಾಡಿಲ್ಲ ಗುರುಗಳೇ, ಮಾಡ್ತೀರಾ. ಆದರೆ ಒಂದಿಷ್ಟು ಹೆಜ್ಜೆ ಮುಂದೆ ಹಾಕಿದಾಗ ಅಲ್ಲಿ ಏನೋ ಒಂದು ಖುಷಿ ಸಿಗ್ತದೆ. ಒಂದು ಹೆಜ್ಜೆ ಮುಂದೆ ಹಾಕ್ತಾ ಮತ್ತೊಂದಿಷ್ಟು ಖುಷಿ ಸಿಗುವಂಥದ್ದು ಯೋಗಗಳನ್ನು ಸ್ಥಿತಿಪಡಿಸ್ಕೊಳ್ತೀರಾ. ಅದು ಯಾರಂತಂದರೆ ಮೇಷರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವ್ರಿಗೆ ಒಂದಿಷ್ಟು ಲಾಭಗಳು. ಆದರೆ ನಿಮ್ಗೆಲ್ರಿಗೂ ಒಂದು ವಿಚಾರ ಹೇಳ್ತೇನೆ ಅಂತಂದರೆ, ನಾವು ಯಾರನ್ನು ಸಹಿತ ಮೆಚ್ಚಿಸಕ್ಕೆ ಹೋಗಬೇಡಿ, ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮೇಷರಾಶಿಯವರಿಗೆ ಒಂದಿಷ್ಟು ಭಗವಂತನ ಕಡೆ ಒಲವು ಹೋಗ್ತದೆ. ಆದರೆ ನಾನು ಹೇಳುವಂಥ ವಿಚಾರ ಏನಂತಂದರೆ, ರಾಮನಂಥವರು ರಾವಣನಿಗಿಷ್ಟ ಆಗಲಿಲ್ಲ, ಕೃಷ್ಣನಂಥವರು ಸಹಿತ ಕಂಸನಿಗಿಷ್ಟ ಆಗಲಿಲ್ಲ. ಬೇರೆಯವರನ್ನ ಮೆಚ್ಚಿಸಲು ಬದುಕಿಗೆ ಅರ್ಥವಿಲ್ಲ. ಆದರೆ ನಾವೇನು ಬೇಕಂದ್ರೆ ಪರರನ್ನ ಮೆಚ್ಚಿಸುವುದು ಬೇಡ, ಆ ಪರಮಾತ್ಮನನ್ನು ಮೆಚ್ಚಿಸಿದರೆ ಸಾಕು ಮನಸ್ಸಾಗಿ. 10 ಮಂದಿ ನಿಲ್ಲಿಸಿದ್ರೆ 10 ಮಂದಿ ಸರ್ಟಿಫಿಕೇಟ್ ಬೇಡ ನನಗೆ, ನನ್ನ ಸರ್ಟಿಫಿಕೇಟ್ ಹೊಂದಿದ್ರೆ ಸಾಕು, ಒಂದಿಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಒಂದಿಷ್ಟು ಲಾಭ, ಇಷ್ಟು ನೆಮ್ಮದಿಗಳನ್ನು ಕಾಣ್ತೀರಾ. ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಶುಭಂ ಭೂಯ. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಹಿಂಗೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ ಭೂಯ.